ಇದೇ ಡಿ ಗ್ಯಾಂಗ್ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಿಜಕ್ಕೂ ಕೂಡ ಶೇಮ್ ಆಗುತ್ತೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿ ಗ್ಯಾಂಗ್ ಜೊತೆ ಓರ್ವ ಪೊಲೀಸ್ ಅಧಿಕಾರಿಯೂ ಕೂಡ ಶಾಮೀಲಾಗಿರುವಂತಹ ಪ್ರಕರಣ ಇದು. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನಿಮ್ಮ ಮುಂದೆ. ಕೊಲೆ ಪ್ರಕರಣಕ್ಕೆ ತನಿಖೆ ಹಾದಿಯನ್ನು ತಪ್ಪಿಸೋದಕ್ಕೆ ಪೊಲೀಸ್ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂತ ಮತ್ತೊಂದು ಬ್ರೇಕಿಂಗ್ ಈಗ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸ್ಟೋರಿ. ಕೊಲೆ ಪ್ರಕರಣದ ತನಿಖೆ ಹಾದಿ ತಪ್ಪಿಸಲು ಬಿಗ್ ಮಾಸ್ಟರ್ ಪ್ಲಾನ್. ಪೊಲೀಸ್ ಅಧಿಕಾರಿಯ ಸಹಕಾರದಲ್ಲಿ ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ. ಕೊಲೆ ಪ್ರಕರಣ ತನಿಖೆ ಹಾದಿ ತಪ್ಪಿಸಲು ಈ ಮಾಸ್ಟರ್ ಪ್ಲಾನ್ನ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಈಗ ನಿಮ್ಮ ಮುಂದಿದೆ. ಕೊಲೆ ಮುಚ್ಚಿ ಹಾಕಲು ಓರ್ವ ಪೊಲೀಸ್ ಅಧಿಕಾರಿ ಕೈವಾಡ. ಕಳ್ಳನಿಗೆ ಕಳ್ಳ ಸಾಕ್ಷಿ ಎನ್ನುವಂತೆ ಪೊಲೀಸೇ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಸಾಥ್ ಕೊಟ್ಟಿರುವಂತ ಸುದ್ದಿ ಇದು. ಕೊಲೆ ಮುಚ್ಚಿ ಹಾಕಲು ಓರ್ವ ಪೊಲೀಸ್ ಅಧಿಕಾರಿ ಸಹಕಾರ ಕೊಟ್ಟಿದ್ದಾರಂತೆ. ಯುವಕ ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ಓರ್ವ PSI ಮಾಹಿತಿಯನ್ನು ಪಡೆದಿದ್ರಂತೆ. ಬೆಂಗಳೂರು ಪೊಲೀಸ್ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಹುನ್ನಾರವನ್ನ ಪೊಲೀಸ್ ಅಧಿಕಾರಿಯ ಸಹಕಾರದಿಂದ ಪಡೆಯಲಾಗಿತ್ತಂತೆ. ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದು ತನಿಖೆಯ ನಂತರ ಎಲ್ಲವೂ ಹೊರಗೆ ಬರ್ತವೆ. ಯಾವೂ ಕೂಡ ಉಳಿಯೋದಿಲ್ಲ. ಇರೋ ಎಲ್ಲ ಪೊಲೀಸರು ಭ್ರಷ್ಟರಾಗಿರಲ್ಲ, ನೀಚರಾಗಿರಲ್ಲ. ಪೊಲೀಸರಲ್ಲೂ ಕೂಡ ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅದಕ್ಕೆ ಇವತ್ತು ಈ ಪ್ರಕರಣ ಇಲ್ಲಿವರೆಗೂ ಬಂದಿರೋದು. ಈ ಪ್ರಕರಣವನ್ನು ಆರಂಭಿಕ ಹಂತದಲ್ಲೇ ಮುಚ್ಚಾಕಬಹುದಾಗಿತ್ತು ಪ್ರಭಾವಕ್ಕೆ ಒಳಗಾಗಿ. ಬಟ್ ನಿಷ್ಠಾವಂತ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳಿರೋದ್ರಿಂದ ಈ ಪ್ರಕರಣ ಇನ್ನು ಇಲ್ಲಿವರೆಗೂ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಯತೀಶ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯತೀಶ್, ಪೊಲೀಸ್ ಕೈವಾಡ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ, ಏನ್ ಹೇಳ್ತೀರಿ ಇದಕ್ಕೆ? ವಿಜಯ್, ಇದು ನಿನ್ನಿಂದ ಕೂಡ ಇದು ಅರ್ಧಾರ್ಥ ಸುದ್ದಿ. ಯಾಕೆಂತಂದ್ರೆ ಒಂದು ಈ ಸುದ್ದಿಗೆ ಪುಷ್ಟಿ ಕೊಡುವಂತ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತೀವಿ. ಯಾಕೆಂತ ಕೇಳಿ, ಆ ಕೊಲೆ ಆಗಿರುವಂತದ್ದು ಎಲ್ಲಾಗಿರುವಂತದ್ದು ರಾರಾನಗರದ ಒಂದು ಆ ಏರಿಯಾದಲ್ಲಿ ಆಗಿರುವಂತದ್ದು. ಆದ್ರೆ ಶವ ಸಿಗೋದು ಇಲ್ಲಿ ಅನ್ನಪೂರ್ಣೇಶ್ವರಿಯ ಏನ್ ನಗರ ಬರುತ್ತೆ, ಆ ಪೊಲೀಸ್ ಸ್ಟೇಷನ್ ಏನ್ ಬರುತ್ತೆ, ಆ ಜುಡಿಷಿಯಲ್ ಏನ್ ಬರುತ್ತೆ, ಅಲ್ಲಿ ಶವ ಸಿಗುತ್ತೆ. ಅಷ್ಟಕ್ಕೂ ತೇಲ್ಕೊಂಡ್ಬಂತು ಅನ್ನೋಕೆ ಉಲ್ಟಾ ತೇಲ್ಕೊಂಡ್ಬರ್ತಾ. ನೀರನ್ನು ಮಳೆ ಬಂದಿದೆ, ಅಷ್ಟೊಂದು ಜೋರಾಗಿ ಹೋಗೋದಕ್ಕೆ ಮಳೆ ಬಂದು ತೇಲ್ಕೊಂಡು ಹೋಗಿದೆ ಅನ್ನಕ್ಕೆ ಅದು ಕಾಲುವೆ ಹಾಕಿದ್ರೆ ಕಾಲುವೆ ನೀರು ಹರಿಯದೆ ಈ ಭಾಗದಿಂದ ಆ ಕಡೆಗೆ ಹರಿಯುತ್ತೆ. ಒಂದು ಇನ್ನ ಇಲ್ಲೇ ತಂದು ಯಾಕೆ ಹಾಕಿದ್ರು ಅನ್ನೋ ಪ್ರಶ್ನೆ ಮಾಡೋದು ಸಹಜ. ಆಗ ಆ ಪ್ರಶ್ನೆಗೆ ಒಂದಷ್ಟು ಉತ್ತರ ಸಿಕ್ಕಿದ್ದು ಏನಂತಂದ್ರೆ, ಆ ಒಂದು ಏನು ಆ ವ್ಯಕ್ತಿ ಸತ್ತೋಗ್ತಲ್ಲ, ಸತ್ತ ಮರುಕ್ಷಣವೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಕಾಲ್ ಮಾಡ್ತಾರಂತೆ. ಡಿ ಬಾಸ್ ಅಂಡ್ ಅವ್ರ ಗ್ಯಾಂಗ್ ಕಾಲ್ ಮಾಡಿ, ಈ ತರ ಒಂದು ವ್ಯಕ್ತಿ ನಮ್ಮಿಂದ ಹತನಾಗಿದ್ದಾನೆ, ಏನ್ ಮಾಡ್ಬೇಕು ಏನ್ ಕತೆ ಅವರ ಒಂದು ಕೇಳ್ಕೊಂಡಾಗ ಆ ಪೊಲೀಸ್ ಅಧಿಕಾರಿ ಕೊಟ್ಟಂತ ಏನು ಅವ್ರು ಏನ್ ಹೇಳ್ತಾರೆ ಆ ವಿಚಾರದ ಮೇರೆಗೆ ತಂದು, ಆ ಸಲಹೆಯ ಮೇರೆಗೆ ತಂದು ಇಲ್ಲಿ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹಾಗಾಗಿ ಯಾಕೆ ಅಂತಂದ್ರೆ, ಇಲ್ಲಿ ಹಾಕೊಂಡಾಗ ಈ ಜುಡಿಷಿಯಲ್ ಅಲ್ಲಿ ಅವ್ರಿಗೆ ಬೇಕಾದಂತಹ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಆ ಒಂದು ವಿಚಾರ ಇರ್ಬೋದು, ಅಥವಾ ತಮಗೆ ಹೇಗೆ ಬೇಕು ಆ ಕೇಸನ್ನ ತಿದ್ದುಕೊಳ್ಳುವಂತ ಕೆಲಸ ಆಗುತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಈ ಕೆಲಸವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಒಬ್ಬ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗ್ತಾರೆ ಅಂತಂದಾಗ ಅವ್ರಿಗೆ ಎಂತಹ ವ್ಯಕ್ತಿಗಳು ಅಂತ ನಿಮ್ಗೆ ಅನ್ಸುತ್ತೆ. ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾನೆ, ಆ ಕೊಲೆ ಆಗಿರೋದಕ್ಕೆ ನಾವು ನ್ಯಾಯ ಕೊಡಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗ್ಬೇಕು. ಆದ್ರೆ ಇದನ್ನ ಅಲ್ಲೇ ಚಿವುಟಿ ಹಾಕ್ಬೇಕು ಅನ್ನೋದು ಒಂದು ಪ್ಲಾನ್ ಆಗಿತ್ತು. ಬಟ್ ಪೊಲೀಸ್ ಅಲ್ಲೂ ಕೂಡ ಸಾಕಷ್ಟು ಜನ ಏನು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಯಾರೇ ಇರ್ಲಿ, ಎಂತ ಸೆಲೆಬ್ರಿಟಿನೇ ಇರ್ಲಿ, ಎಂತ ಪ್ರಭಾವಿ ವ್ಯಕ್ತಿನೇ ಇರ್ಲಿ, ಅವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಅಥವಾ ಸತ್ತಿರುವಂತ ವ್ಯಕ್ತಿ ಎಷ್ಟೇ ಸಾಮಾನ್ಯನಾಗಿರ್ಲಿ, ಆ ಜೀವಕ್ಕೆ ನಾವು ನ್ಯಾಯ ಕೊಟ್ಟೇ ಕೊಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡಿರುವಂತ ಸಾಕಷ್ಟು ಅಧಿಕಾರಿಗಳಿದ್ದಾರೆ. ಅಂತ ಅಧಿಕಾರಿಗಳು ಇರೋದಿಕ್ಕೇನೆ ಇವತ್ತ ಈ ಕೇಸು ಇಲ್ಲಿವರೆಗೂ ಬಂದಿದೆ. ಆದ್ರೆ ಈ ಕೇಸನ್ನ ದಿಕ್ಕು ತಪ್ಪಿಸ್ಬೇಕು ಅಂತ ಅಂದ್ರೆ ಶನಿವಾರ ರಾತ್ರಿನೇ ಕೂಡ ಪ್ಲಾನ್ ಆಗಿತ್ತು ಅನ್ನೋದು ಕೂಡ ಈಗ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಿರುವಂತ ಮಾಹಿತಿ. ವಿಜಯ್,
ಯತೀಶ್, ಇಲ್ಲಿ ಪೊಲೀಸ್ ಅಧಿಕಾರಿಗೆ ಟ್ರೈನಿಂಗ್ ಕೂಡ ಆಗಿರುತ್ತೆ. ಅಂದರೆ ಯಾವ್ಯಾವ ಪ್ರಕರಣಗಳನ್ನು ಹೇಗೆ ಹೇಗೆ ನಾವು ತನಿಖೆ ಮಾಡಬೇಕು, ಹೆಂಗೆ ತನಿಖೆ ಮಾಡಿದರೆ ಆ ಪ್ರಕರಣಗಳು ಬಯಲಿಗೆ ಬರುತ್ತೆ ಅನ್ನೋ ತನಿಖೆ ಆಗಿರುತ್ತೆ. ಆ ತನಿಖೆಯ ಆಧಾರದ ಮೇಲೆ ಆ ಪೊಲೀಸ್ಗೆ ಹೇಗೆ ಹೇಗೆ ತಪ್ಪಿಸ್ಕೊಳ್ಬಹುದು ಅಂತ ಕೂಡ ಗೊತ್ತಾಗಿರುತ್ತೆ. ಬಟ್ ಇಲ್ಲಿ ಪ್ರಮುಖವಾಗಿ ಅಚಾತುರ್ಯವಾಗಿ ಈಗ ಯಾರೇ ಏನೇ ದೊಡ್ಡ ತಪ್ಪು ಮಾಡಿದ್ರು ಕೂಡ ಸಣ್ಣ ಸುಳಿವಾದ್ರೂ ಕೂಡ ಬಿಟ್ಟು ಹೋಗ್ತಾರಂತೆ. ಅದೇ ರೀತಿ ಇವತ್ತು ನೋಡಿ, ಒಬ್ಬ ಪೊಲೀಸ್ ಇಲ್ಲಿ ಶಾಮೀಲ್ ಆಗಿರಬಹುದು, ಆದ್ರೆ ಒಬ್ಬ ಪೊಲೀಸ್ ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ ಅಂದ ಮಾತ್ರಕ್ಕೆ ಇದು ಮುಚ್ಚಿ ಹೋಗುತ್ತೆ ಅಂದ್ಕೊಂಡಿದ್ರೆ ಇವತ್ತು ಇಷ್ಟೊತ್ತಿಗೆ ಈ ಸ್ಟೋರಿ ಬಗ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಕಾನೂನು ತುಂಬಾ ಸ್ಟ್ರಾಂಗ್ ಇದೆ, ಪೊಲೀಸ್ ಅಧಿಕಾರಿಗಳು ತುಂಬಾ ಸ್ಟ್ರಾಂಗ್ ಇದ್ದಾರೆ, ದಕ್ಷ ಅಧಿಕಾರಿಗಳು ಇನ್ನೂ ಜೀವಂತವಾಗಿದ್ದಾರೆ, ಪೊಲೀಸ್ ಇಲಾಖೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಬೆಸ್ಟ್ ನಿದರ್ಶನನೇ ಇವತ್ತು ಈ ಪ್ರಕರಣ ಇಲ್ಲಿವರೆಗೂ ಕೂಡ ಬಂದಿರೋದಕ್ಕೆ ಸಾಕ್ಷಿ. ಯಾರೋ ಒಬ್ಬ ಮಾಡಿದ ಅಂತ ಕಾರಣಕ್ಕೆ ಇವತ್ತು ಈ ಪ್ರಕರಣ ದಿಕ್ಕು ತಪ್ಪುತ್ತೆ ಪೊಲೀಸರಿಂದ ಅಂತ ಕೂಡ ನಾವು ಹೇಳಕ್ಕಾಗಲ್ಲ ಯತೀಶ್. ನಿಜ ವಿಜಯ್, ಹೌದು. ಯಾಕೆಂತಂದ್ರೆ ನೀವು ಹೇಳ್ದ ಹಾಗೇನೆ ದಕ್ಷ ಅಧಿಕಾರಿ ಇರುವತ್ತಿಗೆನೆ ಈ ದಿನ ಇಂಥ ದೊಡ್ಡ ಪ್ರಭಾವ ವ್ಯಕ್ತಿ ಆಗಿದ್ರು ಕೂಡ ಆತನನ್ನ ಜೈಲಿಗೆ ಹಟ್ಟುವಂತ ಕೆಲಸ ಆಗ್ತಾ ಇದೆ. ಬಟ್ ಎಂತ ದಕ್ಷ ಅಧಿಕಾರಿಗಳು ಇದ್ರು, ಎಂತ ಒಂದು ಸ್ಟ್ರಾಂಗ್ ಪೊಲೀಸ್ ಇದ್ರು ಕೂಡ ಅವ್ರನ್ನೂ ಮಟ್ಟ ಹಾಕುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನೋದು ಕೂಡ ಈಗ ಸದ್ಯ ಗೊತ್ತಾಗ್ತಾ ಇದೆ ಯತೀಶ್. ಹೌದೌದು. ಯಾಕೆಂದ್ರೆ ಈಗಿನ ಪರಿಸ್ಥಿತಿಯ ನೋಡ್ತಾ ಇದ್ರೆ ನೀವು ನೋಡಿ, ಅನ್ನಪೂರ್ಣೇಶ್ವರ ಈ ಸ್ಟೇಷನ್ ಸುತ್ತ ಶಾಮೀನ್ ಹಾಕೊಂಡು ಕೂತಿದ್ದಾರೆ. ಅಂದ್ರೆ ಅಲ್ಲಿ ಏನ್ ಕೆಲಸ ಆಗ್ತಿದೆ, ಏನ್ ಆಗ್ತಿದೆ ಯಾರಿಗೂ ಗೊತ್ತಾಗಬಾರ್ದು, ಈವನ್ ಮೀಡಿಯಾದಲ್ಲೂ ಕೂಡ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಆ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರೋದು. ಒಂದು ಕಡೆ ದಕ್ಷ ಅಧಿಕಾರಿಗಳು ಈ ಕೇಸನ್ನ ಉಳಿಸ್ಬೇಕು, ಈ ಕೇಸ್ ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಕೆಲಸ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅದೇ ಪೊಲೀಸ್ ಅಧಿಕಾರಿಗಳು ಹೇಗಾದ್ರೂ ಮಾಡಿ ಈ ಒಂದು ಗ್ಯಾಂಗ್ ಅನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಕೆಲಸ ಮಾಡ್ತಿರೋದನ್ನ ಗಮನಿಸಬೇಕಾಗತ್ತೆ. ನೀವ್ ಯಾಕೆ ಒಂದು ಸರ್ಕಾರಿ ಕಟ್ಟಡ ಸುತ್ತ, ನೀವು ಸರ್ಕಾರಿ ಆಸ್ತಿಯ ಸುತ್ತ ನೀವು ಶಾಮೀನ ಹಾಕೊಂಡು ನೀವ್ ಯಾಕೆ ಕೆಲಸ ಮಾಡ್ತೀರಾ? ನೀವ್ ಯಾಕೆ ಮಾಧ್ಯಮಗಳ ಕಣ್ಣು ಮುಚ್ಚಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ನೀವ್ ಯಾಕೆ ಮಾಧ್ಯಮಗಳಿಗೆ ಯಾವುದೇ ವಿಚಾರ ತಿಳಿಸ್ತಾ ಇಲ್ಲ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಹಾಗಾದ್ರೆ ಮೊನ್ನೆ ಅಷ್ಟು ಸುದ್ದಿ ಆಗಿತ್ತು ಏನಂತಂದ್ರೆ, ಅವರಿಗೆ ಯಾರೆಲ್ಲ ಅರೆಸ್ಟ್ ಆಗಿದಾರಲ್ಲ, ಏನು ದರ್ಶನ್ ಗ್ಯಾಂಗ್ ಯಾರಲ್ಲಿದ್ದಾರೆ ಅವ್ರಿಗೆ ಅಲ್ಲಿ ಸ್ಟೇಷನ್ ಅಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಅವರಿಗೆ ಬಿರಿಯಾನಿ ಊಟ, ಸ್ವೀಟ್ ಊಟ ಅವ್ರಿಗೆ ತಗೊಂಡು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ವಿಡಿಯೋ ಕೂಡ ಬಂದಿತ್ತು, ಏನು ಚಿಕ್ಕಪೇಟೆಯ ಬೆಣ್ಣೆ ಬಿರಿಯಾನಿ ಇದೆ, ಆ ಬಿರಿಯಾನಿ ತೆಗೆದುಕೊಂಡು ಹೋಗ್ತಿರುವಂತ ವಿಡಿಯೋ ಕೂಡ ಬಂದಿತ್ತು. ಸೊ ಅದು ನೋಡಿ ಕೂಡ ಹೇಳಿದ್ದು. ಆದ್ರೆ ಪೊಲೀಸ್ನವರು ಇಲ್ಲ ಅದು ನಾವು ತಗೊಂಡೋಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ನಮಗೆ ಕೊಟ್ಟಿರೋದಲ್ಲ, ಮತ್ತಾರೋ ಬಂದಿದ್ದು ಅವ್ರಿಗೆ ಕೊಡುವಂತ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರು. ಹಾಗಾದ್ರೆ ಅವತ್ತೇನು ಅನುಮಾನ ಕಡಿತ್ತು ಅದು ನಿಜವಾಗ್ತಾ ಇದೆಯಾ? ಅವ್ರನ್ನ ಸೇಫ್ ಮಾಡೋದಿಕ್ಕೆ, ಅವ್ರನ್ನ ಏನು ರಾಜಾತಿಥ್ಯ ಕೊಟ್ಟು ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ನೀವು ಶಾಮೀನ್ ಹಾಕೊಂಡಿದ್ದೀರಾ? ಹಾಗಾದ್ರೆ ಈ ತರ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ವಿಜಯ್. ಯತೀಶ್, ಹಲವು ದಿನಗಳಲ್ಲಿ ನಾವು ಬಹಳಷ್ಟು ಸಾವುಗಳನ್ನು ನೋಡಿದ್ದೀವಿ ರಾಜ್ಯದಲ್ಲಿ. IPS ಅಧಿಕಾರಿಗಳು ಹ್ಯಾಂಗ್ ಓವರ್ ಮಾಡ್ಕೊಂಡು ಸತ್ತೋಗಿರೋದನ್ನ ನೋಡಿದ್ದೀವಿ, ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದನ್ನ ನೋಡಿದ್ದೀವಿ. ಅಂದ್ರೆ ಅವ್ರಿಗೆ ಪೊಲಿಟಿಕಲ್ ಪ್ರೆಷರ್ ಹಂಗೆ ಆಗಿಬಿಟ್ರೆ ಅವರು ತಮ್ಮ ಸಾವನ್ನ ಕೂಡ ಕಳ್ಕೊಳಕ್ ರೆಡಿ ಇರ್ತಾರೆ. ಈ ಫೀಲ್ಡ್ ಅಲ್ಲಿ ಎಷ್ಟೋ ವಿಚಾರಗಳಲ್ಲಿ ಅವರು ಕಠಿಣ ಸವಾಲುಗಳನ್ನು ಎದುರಿಸಿರ್ತಾರೆ. ಅಂತವರು ಕೂಡ ಸಾವನ್ನ ಬಯಸ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಪೊಲಿಟಿಕಲ್ ಪ್ರೆಷರ್ ಇಂಥ ಸಂದರ್ಭಗಳಲ್ಲಿ ಬೀಳುತ್ತೆ ಅನ್ನೋದಕ್ಕೆ ಸಾಕಷ್ಟು IPS ಅಧಿಕಾರಿಗಳ ಸಾವೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ಇವತ್ತು ತನಿಖೆ ಮಾಡ್ತಕ್ಕಂಥ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಬಿದ್ದರೆ ಈ ಕೇಸ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗುತ್ತೆ ಯತೀಶ್. ಖಂಡಿತ. ಯಾಕೆಂತಂದ್ರೆ ಈಗಾಗಲೇ ನಿಮ್ಗೆ ಹೇಳಿದಿರುವಂತೆ ಈ ಕೇಸಲ್ಲಿ ಸಾಕಷ್ಟು ಜನ ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಏನೀಗ 13 ಜನ ಅರೆಸ್ಟ್ ಆಗಿದ್ದಾರೆ, 13 ಜನ ಈಗ ಸ್ಟೇಷನ್ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರಭಾವಿ ವ್ಯಕ್ತಿಗಳೇ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ರಾಜಕೀಯ ನಂಟನ್ನು ಇರುವಂತ ವ್ಯಕ್ತಿಗಳೇ. ಅದಷ್ಟೇ ಅಲ್ಲ, ದೊಡ್ಡ ದೊಡ್ಡ ಉದ್ಯಮಿಗಳೇ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಹೇಗಾದ್ರೂ ಮಾಡಿ ಈ ಕೇಸಿನ ಹೊರಗಡೆ ಬರಬೇಕು. ಅಷ್ಟೇ ಅಲ್ಲ, ರಾಜಕಾರಣಿಗಳು ಕೂಡ ತಮ್ಮ ತಮ್ಮ ಹುಡುಗರನ್ನ ಈ ಕೇಸಿನ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಒಂದ್ ಕಡೆ ವೈದ್ಯರು ಒತ್ತಡ ಹಾಕ್ತಾರೆ, ನೀವು ಇದು ಹೃದಯಾಘಾತ ಆಗಿದೆ ಅಂತ ಬರೀ ನಿಂತು ಒತ್ತಡ ಹಾಕ್ತಾರೆ. ಮತ್ತೊಂದ್ ಕಡೆ ನೀವೇನಾದ್ರು ಬೇರೆ ಕೇಸ್ ಫೈಲ್ ಮಾಡ್ಬಿಟ್ಟು ಒಂದು ಕಳ್ಸ್ಕೊಡಿ ಗುರು, ಬೇರೆ ತರ ಏನಾದ್ರು ತಿರುಚಿ ಗುರು ಅಂತ ಅವ್ರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಒಟ್ಟಾರೆ ಈ ಕೇಸ್ ಹೇಗಾದ್ರೂ ಮಾಡಿ ಬೇರೆ ತರ ದಿಕ್ಕಿ ತಪ್ಪಿಸ್ಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅನ್ನೋದು ಈ ಪ್ರಭಾವಿ ವ್ಯಕ್ತಿಗಳ ಒಂದು ನಿರ್ಧಾರ ಅಂತ ಹೇಳ್ಬೋದು ವಿಜಯ್. ಎಸ್ ಯತೀಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ ಈಗ ಇಲ್ಲಿ ತನಿಖಾಧಿಕಾರಿಗಳು ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡಬೇಕಾಗಿದೆ ನ್ಯಾಯಕ್ಕಾಗಿ ಇವತ್ತು ತನಿಖಾಧಿಕಾರಿಗಳು ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡಬೇಕಾದ ಸಂದಿಗ್ಧ ಪರಿಸ್ಥಿತಿ ಇದೆ.
ಅವರ ಕರ್ತವ್ಯಕ್ಕೆ ಅವರು ಗೌರವ ಕೊಟ್ಟು ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡುವ ಸಂಕಲ್ಪ ಅವರು ಮಾಡಿರೋದಕ್ಕೇನೆ ಇವತ್ತು ಈ ಪ್ರಕರಣ ಇಲ್ಲಿವರೆಗೂ ಬಂದಿರುವಂಥದ್ದು ಗೊತ್ತಾಗ್ತಾ ಇದೆ.